ನಾಗಲಕ್ಷ್ಮಿ ಚೌಧರಿ ಅವ್ರ ಬಗ್ಗೆ ಹೇಳೋಕ್ಕೆ ನಂಗೆ ಬಹಳ ಖುಷಿ ಅನಿಸುತ್ತೆ. ಇವರು ವೃತ್ತಿಯಲ್ಲಿ ವೈದ್ಯರು, ಡೆಂಟಲ್ ಡಾಕ್ಟ್ರು, ಮತ್ತು ನಮ್ಮ ಇಡೀ ಕುರುಬ ಸಮಾಜದ ಹೆಣ್ಮಕ್ಕಳ ಒಂದು ಪ್ರತಿನಿಧಿಯಾಗಿ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರೋದಕ್ಕೆ ನಮಗೆಲ್ಲ ಬಹಳ ಹೆಮ್ಮೆ ಆಗುತ್ತೆ. ಅವರ ಸಮಾಜ ಸೇವೆ ಹೀಗೆ ಮುಂದುವರಿಲಿ, ನಮ್ಮ ಸಮಾಜದ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ ಅವರಿಗಿರೋ ಕಳಕಳಿ ಇನ್ನೂ ಮುಂದುವರಲಿ ಅಂತ ನಾನು ಕೇಳಿಕೊಳ್ತೀನಿ. ಥ್ಯಾಂಕ್ ಯು. ಪುಣ್ಯ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ತ. ಮತ್ತು ಎಲ್ಲ ಗಣ್ಯರಿಗೆ, ಎಸ್ಪೆಷಲಿ ನಮ್ಮ ಪಾದಸಾರ್ಥಿಯವರು ಮತ್ತು ತೇಜಸ್ವಿ ಸೂರ್ಯ ಅವರು, ಸರ್ ಹೆಸರು ಗೊತ್ತಿಲ್ಲ ನನಗೆ, ಸೋಮಣ್ಣ ಅವರು ಮತ್ತು ಕೃಷ್ಣಮೂರ್ತಿಯವರು, ಎಲ್ರಿಗೂ ವಂದಿಸ್ತಾ, ನಿಮ್ಮ ಸಮಾಜದ ಮಗಳು, ನನ್ನ ತಂದೆ ಹೆಸರು ಹೇಳಲಿಲ್ಲ, ಹೇಳಬೇಕು, ಯಾಕೆಂದರೆ ಬೀರಪ್ಪನವ್ರಿಗೆ, ಲಿಂಗಪ್ಪನವ್ರಿಗೆ ಎಲ್ರಿಗೂ ಗೊತ್ತು. ಮಾರೇನಹಳ್ಳಿ ಡಿ ಕೃಷ್ಣಪ್ಪನವರು ಭಾಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ನಮ್ಮ ಮೊದಲು ಈ ಕಾಗಿನೆಲೆ ಪೀಠ ಸ್ಥಾಪನೆಗೆ ನೀವು ಕೇಳ್ಬೋದು, ಭಾಳಷ್ಟು ಕೊಡುಗೆ ನಮ್ಮ ತಂದೆ ಕೊಟ್ಟಿದ್ದಾರೆ. ನಮ್ಮ ತಂದೆ ಇಲ್ಲ, 18 ವರ್ಷ ಆಯಿತು. ನಮ್ಮ ತಂದೆನ ಪ್ರತಿನಿಧಿಸ್ತಾ ಇರೋದು ಅವ್ರ ಮಗಳು. ನಾನು ನಾಗಲಕ್ಷ್ಮಿ, ಮಾರೇನಹಳ್ಳಿ ವಿಜಯನಗರದ ಡಿ ಕೃಷ್ಣಪ್ಪನವರ ಮಗಳು ನಾನು. ನನಗೆ ಈಶ್ವರಾನಂದ ಸ್ವಾಮೀಜಿಯವರು ನನ್ನನ್ನು ಪರಿಚಯ ಮಾಡಬೇಕಾದ್ರೆ ತಾಯಿ ನಾಗಲಕ್ಷ್ಮಿ ಅಂತ. ನಮ್ಮ ತಂದೆ ನನ್ನನ್ನು ತಾಯಿ ಅಂತ ಕರಿತಿದ್ರು. ತಾಯಿ ಬಾಮ್ಮ ಇಲ್ಲಿ. ಇವತ್ತು ನಿಜವಾಗ್ಲೂ ನಾನು ಯಾವಾಗಲೂ ಈಶ್ವರಾನಂದ ಸ್ವಾಮೀಜಿಯವ್ರಿಗೆ ಹೇಳ್ತೀನಿ, ನನ್ನ ತಂದೆ ಇಲ್ಲ, ಬಟ್ ಭಾಳ ಪ್ರೀತಿ ಕೊಟ್ಟಿದ್ದಾರೆ ನನಗೆ. ಮತ್ತು ಪ್ರತಿ ವೇದಿಕೆಯಲ್ಲಿ, ನಾನು ಯಾವುದೇ ವೇದಿಕೆಗೆ ನನ್ನನ್ನು ಕರೆದಿರಲಿ, ಈಶ್ವರಾನಂದ ಸ್ವಾಮೀಜಿಯವರು, ನಾಗಲಕ್ಷ್ಮಿ ನಿನ್ನ ಪರವಾಗಿ ಯಾವಾಗಲೂ ನಿಂತ್ಕೊಳ್ತೀನಿ, ನೀನು ಈ ಸಮುದಾಯದ ಭಾಳ ದೊಡ್ಡ ನಾಯಕಿಯಾಗಿ ಬೆಳಿಬೇಕು, ನಮ್ಮೆಲ್ಲರ ಆಶೀರ್ವಾದ ನಿನ್ನ ಮೇಲಿದೆ ಅಂತ ನೀವು ಯಾವಾಗಲೂ ಹೇಳ್ತಿರ್ತಾರೆ. ನನಗಷ್ಟೇ ಸಾಕು. ಸಿದ್ದರಾಮಾನಂದ ಸ್ವಾಮೀಜಿಯವರು, ನೀವು ಬರಬೇಕು ಈ ಕಾರ್ಯಕ್ರಮಕ್ಕೆ. ಭಾಳ ಸಲ ಅವರಂದರು, ನೀವು ದುಡ್ಡು ಕೊಡಬೇಕು ಅಂತ ಇಲ್ಲಿಗೆ ಬರಬೇಕಾಗಿಲ್ಲ, ನಾವು ಕಾಯ್ತಾ ಇರ್ತೀವಿ, ನಮ್ಮ ಮಕ್ಕಳು ನಮ್ಮನ್ನು ನೋಡೋಕ್ಕೆ ಬರ್ತಾರೆ, ಆ ಪ್ರೀತಿಗೋಸ್ಕರ ಕಾಯ್ತಾ ಇರ್ತೀವಿ ಅಂತ. ಖಂಡಿತವಾಗ್ಲೂ ಮಠಕ್ಕೆ, ಸ್ವಾಮೀಜಿಗಳಿಗೆ, ನಮ್ಮ ಇಡೀ ಸಮುದಾಯ ಮತ್ತು ನಾನು ಚಿರಋಣಿಯಾಗಿ ನಡ್ಕೊಳ್ತೀನಿ ಸ್ವಾಮೀಜಿ. ಥ್ಯಾಂಕ್ ಯು. ಈ ಥರ ಬಡ್ದು ಎಬ್ಬರಿಸ್ತಾ ಇರಬೇಕು. ಯಾಕೆಂದರೆ ಸಾವಿರಾರು ವರ್ಷಗಳ ಹಿನ್ನೆಲೆ ಇರುವಂಥ ಈ ನಮ್ಮ ಕುರುಬ ಸಮುದಾಯ ಇನ್ನೂ ಸಂಘಟಿತರಾಗಿ ಬೆಳಿಬೇಕಾಗಿದೆ. ನಾವು ಬೇರೆ ಸಮುದಾಯಗಳಿಗೆ ನಾವು ಕಂಪೇರ್ ಮಾಡಿಕೊಂಡಾಗ ನಾವು ಎಲ್ಲಿದ್ದೀವಿ ಅಂತ ನಾವು ಕೇಳ್ಕೋಬೇಕು. ಇವತ್ತು ಭಾಳ ಬಲಿಷ್ಠವಾದಂಥ ನಾಯಕತ್ವ ಇದೆ. 2ನೇ ಬಾರಿ ಮುಖ್ಯಮಂತ್ರಿಗಳಾದರೂ ನಮ್ಮ ಸಮುದಾಯದ ಶ್ರೀ ಸಿದ್ದರಾಮಯ್ಯನವರು. ಇವತ್ತು ಆ ನಾಯಕತ್ವವನ್ನು ಎಷ್ಟರ ಮಟ್ಟಿಗೆ ನಾವು ಬಳಸ್ಕೊಳ್ತೀವಿ ಅನ್ನೋದು ನಮ್ಮ ಮೇಲೆಲ್ಲ ಹೊರೆ ಇದೆ. ಇವತ್ತು ನಾವು ಬೀರೇಂದ್ರ ಕೇಶವ ಸ್ವಾಮೀಜಿ